ಮಾಡ್ತೀವಿ ಓಕೆ ಅಂತ ಹೇಳಿ ಕಂಪ್ಲೇಂಟ್ ಈ ಸಿಗ್ನೇಚರ್ ಫೋರ್ಜರಿ ಅಂತ ಕಂಪ್ಲೇಂಟ್ ಮಾಡೋದ್ರಿಂದ ಇವು ತಿಪ್ಪೇಸ್ವಾಮಿ ಮತ್ತು ಇವ್ರು ಬಂದು ಯಾವುದು ಫೋರ್ಜರಿ ಮಾಡಿದ್ದೀವಿ ನಾವು ಇನ್ನು ಮುಂದೆ ನಿಮ್ಮ ಹೆಸರು ಬಳಸ್ಕೊಳ್ಳಲ್ಲ ಅಂತೇಳಿ ಅಫಿಡವಿಟ್ ಕೊಟ್ಟು ತಿಪ್ಪೇಸ್ವಾಮಿ ಅವರು ಆ ಕ್ಲಬ್ಬಿನ ಅಧ್ಯಕ್ಷರು. ಆಮೇಲೆ ಇವರು ಕೂಡ ಕ್ಲಬ್ನ ನಿರ್ದೇಶಕರು ಅವ್ರದ್ದು ಸಹಿತ ಅವರು ಹೇಳೋದು ಅವರು ಸಿಗ್ನೇಚರ್ ಫೋನ್ ನೆನೆ ಹೇಳಿದ್ರು ಅವರು ಇವ್ರು ಯಾರು ಅವರು ನಿಮ್ಮ ಹೆಸರು ಸರ್ ಇವರು ಬಸವರಾಜ್ ಅಂತ ಹೇಳಿ ಅವರು ಚಂದ್ರಗೌಡ ಅಂತ ಹೇಳಿ ಅವರು ಒನ್ ಆಫ್ ದ ಡೈರೆಕ್ಟರ್ ಮಾಡ್ಕೊಂಡಿದ್ದಾರೆ. ಅವರು ಡಾಕ್ಯುಮೆಂಟ್ಸ್ ಇಸ್ಕೊಂಡು ಮಾಡ್ಕೊಂಡಿರೋದು. ಯಾವಾಗ ರಿಜಿಸ್ಟರ್ ಆಗಿದ್ದು? ಸರ್ ಲಾಸ್ಟ್ ಇಯರ್ ಸರ್ 9 months ಬ್ಯಾಕ್ ಆಗಿರೋದು ಅದು. ಯಾವಾಗ ಅಷ್ಟೇ ಸರ್. ಅದಾದ್ಮೇಲೆ ಮೀಟಿಂಗ್ ಅಲ್ಲಿ ಇನ್ನು ಮುಂದೆ ಏನು ಕೊಡಬಾರ್ದು ಲೈಸೆನ್ಸ್ ಎಲ್ಲ ಮೀಟಿಂಗ್ ಸ್ಟಾಪ್ ಮಾಡಿದವ್ರು ಮಧ್ಯದಲ್ಲಿ ಯಾರೋ ನಿಮ್ಮ ಆಫೀಸಿಗೆ ಬಂದು ಗಲಾಟೆ ಮಾಡಿದವರು ಇದ್ದಾರೆ. ಯಾಕೆ ಕೊಡ್ತಿಲ್ಲ ಅಂತ ಹೇಳಿ, ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ ನೀವೇನೋ ಸಂದೇಶ ಮಾಡಿ ಕಳಿಸಿದ್ರೆ ನಾವು ಕೆಲವು ಇಂಬರ ಕೊಟ್ಟಿ ಅದೇ ನೀವು ಬೇಕಾದ್ರೆ ಈ ತರ KDP ಡಿಸೈಡ್ ಆಗಿದೆ ಮತ್ತು ಜಿಲ್ಲಾಧಿಕಾರಿ ಹಿಂಗೆ ಆಗಿದೆ ಹಂಗೆ ಮಾಡಕ್ ಬರಲ್ಲ ಅಂತ ನಾವು ಇಂಬರನ್ನು ಕೊಟ್ಟಿದ್ದೀರಾ. ಹೌದು ಸರ್. ಈಗ ಇದರಲ್ಲಿ ನಮ್ಮ ಕನ್ಸರ್ನ್ ಏನು ಸರ್, 15 ಜನ ಅದರಲ್ಲಿ ಇರೋದು. 6 ಜನ ಈಗ ಕಂಪ್ಲೇಂಟ್ ನಮ್ಮ ಲೈಸೆನ್ಸ್ ರದ್ದು ಮಾಡಿ ಅಂತಾನೆ ಕೊಟ್ಟಿದ್ದಾರೆ ಇವರು. 6 ಜನ, 1 ಲೇಡಿ ಪ್ಲಸ್ ಅದು ಅಲ್ಲಿ ದೂರ ಕಂಪ್ಲೇಂಟ್ ಆಗಿತ್ತು. ದೂರಲ್ಲಿ ಸ್ಟೇಷನ್ ಅಲ್ಲಿ ಸಮಥಿಂಗ್ ಏನೇನೋ ಮಾಡ್ಕೊಂಡು ಆ ಎಮ್ಮನಿ ಕನ್ವಿನ್ಸ್ ಮಾಡಿ ಕೈ ಕಾಲು ಹಿಡಿದು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದು ಹೌದು. MR ಅವ್ರದ್ದು ಅದು ಏನೇನೋ ಆಗಿ ಮತ್ತೆ ಅದೊಂದು ಅಲ್ಲಿ ಮುಚ್ಚುಳಿಕೆ ಬರ್ಕಟ್ಟ್ಯಾರೆ. ಏನಂತ ಹೇಳಿದ್ರು ಮುಚ್ಚುಳಿಕೆ, ನಾವು ಮಾಡಿರೋದು ತಪ್ಪು ಹೌದು, ಇನ್ನು ಮುಂದೆ ಬಳಸ್ಕೊಳಲ್ಲ ಅಂತ ಹೇಳಿ. ಇದು ವಾಟ್ ಇಸ್ ಹೌದು, ಇನ್ನು ಮುಂದೆ ಬಳಸ್ಕೊಳಲ್ಲ ಅವ್ರ ಸಿಗ್ನೇಚರ್ ಅಂತ ಹಂಗೆ ಹೇಳಿದ್ರು. ಅಂದ್ರೆ ಮಾಡಿರೋದು ಒಪ್ಕೊಂಡಿರೋದು. ಅದಕ್ಕೆ ಆ ಸರ್ಟನ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಸಬ್ಮಿಟ್ ಮಾಡ್ತೀವಿ. ನಿಮಗೆ ವಿತ್ ಆಡಿಯೋ ಎವಿಡೆನ್ಸಸ್ ಎಲ್ಲನೂ ನಿಮಗೆ ಸಬ್ಮಿಟ್ ಮಾಡ್ತೀವಿ. ಇದ್ರ ಬಗ್ಗೆ ನೀವು ಏನು ಕ್ರಮ ಕೈಗೊಳ್ತೀರಾ ಅಂತೇಳಿ ನಾವು ಕೇಳಕ್ ಬಂದಿದ್ದೀವಿ ಸರ್. ಸರ್ ಒಂದು ಈಗ ಈ ವಿಷಯಕ್ಕೆ ಸಂಬಂಧಪಟ್ಟ ಈಗ ನೀವು ಹೇಳೋವರೆಗೂ ನಮ್ಗೆ ಅದು ಸಿಗ್ನೇಚರ್ ಫೋರ್ಜರಿ ಅಂತ ನಮಗೆ ಗೊತ್ತಾಗೋದಿಲ್ಲ. ನೀವು ಈಗ ನೀವು 6 ಜನದ್ದು ಸಿಗ್ನೇಚರ್ ಫೋರ್ಜರಿ ಅಂತ ತಾವು ಹೇಳ್ತೀವಿ. ಸೊ ಹಂಗಾಗಿ ನಿಮ್ ಸಿಗ್ನೇಚರ್ ಫೋರ್ಜರಿ ನೀವು ಫಸ್ಟ್ ಒಂದು FIR ಹಾಕ್ಬೇಕು ಅವ್ರ ಮೇಲೆ. FIR ಹಾಕಿದ್ನ ಅಲ್ಲಿ ಸಮಥಿಂಗ್ ಲೋಕಲ್ ಇದು ಮಾಡ್ಕೊಂಡು ಏನೇನು ಸೆಟ್ ಮಾಡ್ಕೊಂಡ್ರೆ ಆದ್ಮೇಲೆ ಈಗ ನಾಳೆ ಅಲ್ಲ ಏನಾದ್ರು ಐತರ ಘಟನೆಗಳು ಆದ್ರೆ ಆಗಿದಾವೆ. 2 FIRಗಳು ಆಗಿದಾವೆ, ಆಲ್ರೆಡಿ ಆಗಿದಾವೆ. ಕ್ಲಬ್ ಅಲ್ಲಿ ಕ್ಲಬ್ ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಇಸ್ಪೀಟ್ ಆಡ್ತಾರೆ, ಅದು ಮಾಡ್ತಾರೆ, ಇದು ಅಂತ ಹೇಳಿ ಆಗಿದ್ದಾರೆ. ಈಗ ಬಂದಿರೋದು ನಮಗೆ ಕನ್ಸರ್ನ್ ಏನ್ ಸರ್, ನಮ್ಮ ಹತ್ರ ಬಂದು ಇವ್ರು ಹೇಳಿರೋದು ಹಿಂಗೆ ಹೇಳಿದ್ದಕ್ಕೆ ಮೆಂಬರ್ಸ್ ಇವರು ಇನ್ನೂ 4 ಜನ ಇದ್ದಾರೆ. ಇಬ್ರು ಇದ್ದಾರೆ. ನಾನು ಮೆಂಬರ್ ಅಲ್ಲ ಸರ್, ನಾವೇನಿಲ್ಲ, ನಾವು ಅಲ್ಲಿ ಪತ್ರಕರ್ತರು ನಮಗೆ ಹೇಳಿದ್ರು ಹಿಂಗೆ ಮಾತಾಡ್ತಾ ಇದ್ದೀವಿ. ಆಡಿಯೋ ಎವಿಡೆನ್ಸಸ್ ಇದಾವೆ, ಎಲ್ಲಾನು ಇದಾವೆ. ಜನರಲ್ ಬಾಡಿ ಮೀಟಿಂಗ್ ಮಾಡಿರೋರು ಒಂದಾದ್ರು ಮಾಡಿರೋ ಒಂದು ರೆಸೊಲ್ಯೂಷನ್ ಒಂದು ಮೀಟಿಂಗ್ಗೆ ಕರೆದಿಲ್ಲ ನಿಮಗೆ. ಹೀಗೆ ಸರ್ ಒಪ್ಪಿಗೆ ಪತ್ರ ಬರ್ಕೊಡ್ತಾರೆ, ಹಂಗೆ ತೋರಿಸಿ ಅವರಿಗೆ. ಆಮೇಲೆ ಹೊರಟೋಗ್ತೀವಿ ಸರ್ ಮಾಡಿ ಅವರಿಗೆ ಗೊತ್ತಿಲ್ಲದೆ ಅವರ ಅರಿವಿಗೆ ಬರದೆ ಆಡಳಿತ ಮಂಡಳಿಯಲ್ಲಿ ಸೇರಿಸಿಕೊಂಡಿದ್ದು ತಪ್ಪಾಗಿದೆ ಅಂತ ರೆಸಲ್ಯೂಷನ್ ಮಾಡಿದ್ದಾರೆ. FIR ಆಗಲಿಲ್ಲ. NC ಆಗುತ್ತೆ. ಪೊಲೀಸ್ ಎಂಡೋರ್ಸ್ಮೆಂಟ್ ಅಲ್ಲೂ ಕಂಪ್ಲೇಂಟ್ ಇಟ್ಕೊಂಡಿದ್ದಾರೆ. ಅಲ್ಲ ರೆಕಾರ್ಡ್ಸ್ ಎಲ್ಲ ಸಬ್ಮಿಟ್ ಮಾಡಿ ಕೊಟ್ಬಿಡಿ ಸರ್. ಈಗ ನನಗೆ ಡೀಟೇಲ್ ಆಗಿ ಒಂದು ಕೊಡಿ ಸರ್. ಬಟ್ ಸರ್ ಈಗ ನೋಡಿ ನಾನು ಹೇಳ್ತಾ ಇದ್ದೆ, ಈಗ ಏನೇ ಒಂದು ನೀವು 6 ಜನ ಕೊಟ್ಟಿದ್ರೆ ಏನಂತ ರೆಸಲ್ಯೂಷನ್ ಟೋಟಲ್ ಮೆಂಬರ್ಸ್ ಎಷ್ಟು? 15 ಜನ. ಈಗ 6 ಜನ ನೀವು ನಮ್ಗೆ ರದ್ದು ಮಾಡಿ ಅಂತ ರದ್ದು ಮಾಡಿ. ಹೌದು ಸರ್. ಅವರು ಅಧ್ಯಕ್ಷರು ಏನಂತಾರೆ ಅವರು? ಸರ್ ಒಂದು ಮೀಟಿಂಗ್ ಕರೆದಿಲ್ಲ ಅವರು. ಒಂದು ಮೀಟಿಂಗ್ ಕರೆದಿಲ್ಲ ಸರ್, ಸೆಕ್ರೆಟರಿ ಕರೆದಿಲ್ಲ, ಒಂದು ಜನರಲ್ ಬಾಡಿ ಮೀಟಿಂಗ್ ಆಗಿಲ್ಲ ಅಂತೆ. ಓಕೆ, ಮಂತ್ಲಿ ಮೀಟಿಂಗ್ ಯಾವುದೂ ಆಗಿಲ್ಲ ಸರ್. ಈಗ ನಾನು ಹೇಳ್ದೆ ಆ ಸಂಘ ರದ್ದು ಮಾಡೋದು ಒಳ್ಳೇದಂತ. ಈಗ ನೋಡಿ ಸರ್, ತಾವು ಹೇಳೋದು ರದ್ದು ಮಾಡ್ತೀವಿ. ಬಟ್ ಏನಂತ ಇನ್ನು ಉಳಿದವರು ಕೊಟ್ಬಿಟ್ರೆ ನಾವು ರದ್ದು ಮಾಡ್ಬಿಡ್ತೀವಿ. ಇನ್ನು ಉಳಿದವರು ಈಗ ನೀವು 6 ಜನ ಕೊಟ್ಟಿದ್ರ, 6ರಲ್ಲಿ ಇನ್ನೆಷ್ಟು ಜನ ಇದಾರೆ? ಇನ್ನು 4 ಜನ ಅಧ್ಯಕ್ಷರು ಕೊಡ್ತಾರೆ. ಅಧ್ಯಕ್ಷರ ಮೇಲೆ ದೂರ ಅಲ್ಲ ಸರ್ ಇದು. ಅಧ್ಯಕ್ಷರ ಮೇಲೆ ದೂರ. ಅಧ್ಯಕ್ಷರ ಸಂಖ್ಯೆ
ಅವ್ರೊಬ್ಬರು ಸಪ್ರೇಟ್ ನೀವೆಲ್ಲ ಆತರ ಇಲ್ಲ, ಹಂಗೇನಿಲ್ಲ ಸರ್. ಇಲ್ಲಿ ವಿತೌಟ್ ಸರ್ 6 ಜನ ಮಾತ್ರ ನಮಗೆ ಬೇಡ ಅಂತ ಹೇಳ್ತಿದ್ದೀವಿ, ಹೇಳ್ತಿದ್ದೀರಿ. ರದ್ದು ಮಾಡ್ರಿ ಅಂತ ಈಗ ಹೇಳ್ತಿದ್ದೀವಿ. ನಾನು ಅದಕ್ಕೆ ನಿಮ್ಮ ಸೇಫ್ಟಿಗೆ ಹೇಳ್ತಿದ್ದೀನಿ. ನಾನೇನು ಹೇಳೋದು, ಫಾರ್ ಎಕ್ಸಾಂಪಲ್ ಇದು ಈಗ ನೀವು ಸಿಗ್ನೇಚರ್ ಫೋರ್ಜರಿ ಮಾಡಿದಾರೆ ಅಂತ ಹೇಳ್ತಿರೋದ್ರಿಂದ ಒಂದು FIR ಆಗಿ ಯಾಕೆ ಒಂದು ಕಂಪ್ಲೇಂಟ್ ನಾಳೆ ದಿವಸ ಏನಾದ್ರು ಅಲ್ಲಿ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಅದು ಮತ್ತೆ ನಿಮ್ಮನ್ನು ಕೇಳ್ತಾರೆ. ಯಾಕಂದ್ರೆ ಈಗ ಒಂದ್ಸತಿ ರಿಜಿಸ್ಟರ್ ಆಗಿ ನಿಮ್ಮ ಸಿಗ್ನೇಚರ್ ಫೋರ್ಜರಿ ಅಂತ ಪ್ರೂವ್ ಆಗಿ ಅದಕ್ಕೆ ಫೋರೆನ್ಸಿಕ್ ಹೋಗ್ಲಿ, ಬೇಕಾದ್ರೆ ಫೈಲೇ ಕಳ್ಸೋಣ. ಈಗ ಇವತ್ತು ಒಂದು ಬಂದ್ರಿ ಫೋರ್ಜರಿ ಮಾಡಿದಾರೆ, ಫೋರೆನ್ಸಿಕ್ ಹೋಗಿ ಬರ್ಲಿ ಬಿಡ್ರಿ, ನಿಮ್ಮ ಸಿಗ್ನೇಚರ್ ಅಲ್ಲ ಅಂತ ಇದಾಗಲಿ. ಆಮೇಲೆ ಅವ್ರು ಬೇಕಾದ್ರೆ ನೀವು ನಿಮ್ಮೇ ನಾಳೆ ದಿವಸ ಏನಾದ್ರು ಅವ್ಯಾವ ಆಗದೆ ಇರೋದು ನಿಮ್ಮ ಸೇಫ್ಟಿಯಲ್ಲಿ ನೀವು ಇರಲಿ ಅಂತ ಹೇಳ್ತಿರೋದು ಸರ್. ಈಗ ಅದೇ ರೀತಿ ಏಮಾರು ಕೊಟ್ಟಿದ್ರು ವಿತೌಟ್ our knowledge, they misused our signature. They accepted that in the station. that they have misused the signature. ಅದಕ್ಕೆ ಅವರು ಏನೋ ಒಂದು ಇಂಬರ ಸ್ಟೇಷನ್ ಪಂಚಾಯತಿ ಸರ್. ಈಗ ನಾಳೆ ನಿಮ್ಮದಕ್ಕೂ ಬರ್ಬೋದು ಅವ್ರ ಪಂಚಾಯತಿ ಸರ್. ನಾನು ನೇರವಾಗಿ ಹೇಳ್ತೀನಿ, ನಾಳೆ ಬರ್ಬೋದು. ದೇ ವಿಲ್ ಅಪ್ರೋಚ್ ಯು ಆಲ್ಸೋ. ಸುಮ್ಮನೆ ನನ್ನ ಕ್ಯಾಶುವಲ್ ಹೇಳ್ತಾರೆ. ಅಲ್ಲಿ ಆಯ್ತು, ಸ್ಟೇಷನ್ ಅಲ್ಲಿ ಆಯ್ತು, ಇದು SP ಅವ್ರ ಗಮನಕ್ಕೂ ತಂದಿದ್ದೀವಿ. ಎಲ್ಲರದ್ದು ಐತೆ. ನಮಗೆ SP ನಮ್ಮ ದುರ್ಗ SP ಅವ್ರಿಗೂ ಅಲ್ಲಿಗೂ ಒಂದು ಕೊಟ್ಟಿದ್ದೀವಿ. ಇಲ್ಲಿ ಇಂಬರ ಸ್ಟೇಷನ್ ಅಲ್ಲಿ ಏನಂತ ಕೊಡ್ತಾರೆ, ದಿನಾಂಪಿಗಾಲೇ ಕಂಪ್ಲೇಂಟ್ ಮಾಡಿದೀವಲ್ಲ ಸರ್ ನಾವೀಗ. ಮಾಡಿದ್ದೀವಿ. ಈಗ 6 ಜನದಿಂದ ಕೊಟ್ಟಿದ್ದಾರೆ. ಈಗ SP ಅವರು ಅದು ಅಲ್ಲಿ ಫಾರ್ವರ್ಡ್ ಮಾಡ್ಯಾರ ಸ್ಟೇಷನ್ ಅಂತ ಬರುತ್ತದು ಒಂದು ಪಿಕ್ಚರ್ ಬರುತ್ತೆ. ಈಗ ನಿಮ್ಮ ಗಮನಕ್ಕೆ ನೀವು ಏನು ಮಾಡ್ತೀರಾ ಅಂತೇಳಿ ಮುಂದೆ ನಾವು ಒಂಚೂರು ಬರ್ದೇ ಇದ್ರೆ ಏನಾಗತ್ತೆ ಗೊತ್ತಾ ಸರ್. ಈಗ ನಾವು ಅರ್ಜಿ ಕೊಟ್ಟಿರ್ತೀವಿ, ಅದಲ್ಲೇ ಬಿದ್ದಿರತ್ತೆ, ಏನಾಗಿರತ್ತೋ ಅಷ್ಟರೊಳಗೆ ಏನೇನು ಆಗಿರತ್ತೋ ಅದು ಅಂತೇಳಿ ನಿಮ್ಮ ಗಮನಕ್ಕೆ ತರ್ತಾ ಇರೋದು. ಇಲ್ಲಿ ದಿನಾಂಕ 9/12/2024 ಅರ್ಜಿದಾರರು ಠಾಣೆಗೆ ಹಾಜರಾಗಿ ನೀಡಿದ ದೂರಿನ ಮೇರೆಗೆ ಅರ್ಜಿದಾರರ ದಾಖಲಾತಿ ಹಾಗೂ ಸಹಿಯನ್ನು ಅವರ ಅನುಮತಿ ಇಲ್ಲದೆ ಗಾಡ್ ಗಿಫ್ಟ್ ರಿಕ್ರಿಯೇಷನ್ ಸೆಂಟರ್ ನಲ್ಲಿ ನಿರ್ದೇಶಕರನ್ನಾಗಿ ಮಾಡಿದ್ದು ಸದರಿ ಸೆಂಟರ್ನ ಅಧ್ಯಕ್ಷರದು ಠಾಣೆಗೆ ಕರೆಯಿಸಿ ಸೂಕ್ತ ತಿಳುವಳಿಕೆ ನೀಡಿ ಅರ್ಜಿದಾರರ ಹೆಸರನ್ನು ತೆಗೆದು ಹಾಕುವುದಾಗಿ ಮಾಡಬೇಕಾದ ದೂರನ್ನು ನೀಡಿರುತ್ತಾರೆ. ಇದು ಆಯ್ತಾ ಸರ್? ಅವರು ಅಲ್ಲಿ ಕನ್ಸರ್ನ್ ಆಗಲ್ಲ, ಅಲ್ಲಿ ಸ್ಟೇಷನ್ ಅಲ್ಲಿ ಅವ್ರು ತೆಗಿಯಕ್ಕಾಗತ್ತೆ ಹೌದಾ? ಅವರು ಅವ್ರ ಬಗ್ಗೆ ಏನು ಅದಕ್ಕೆ ಆಯಮ್ಮ ಏನು ಮಾಡ್ತೀವಿ, ಇಷ್ಟೆಲ್ಲ ಪ್ರೆಷರ್ ಹಾಕಿದ್ಮೇಲೆ ಒಂದು ಬಾಂಡ್ ಪೇಪರಲ್ಲಿ ಅವರು ಹಿಂಗೆಲ್ಲ ಮಾಡಿರೋದು ಹೌದು ಅಂತ ಬರ್ಕೊಟ್ಟಿದ್ದಾರೆ. ಅವ್ರು ಮಾಡಿ ಇನ್ನು ಮೇಲೆ ಅವರು ಹೇಮ ಅವರು ಸಿಗ್ನೇಚರ್ ಮಾತ್ರ ಫೋರ್ಜರಿ ಮಾಡಿ ಬರ್ಕೊಟ್ರೆ ಉಳಿದವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ. ನಮ್ಗೆ ತೆಗ್ದಾಕ್ರಿ ಈ ಗಮನಕ್ಕೆ ಬಂದ್ಮೇಲೆ ಏನಾಯ್ತು ಸರ್. ಈಗ ಇದೆಲ್ಲ ಆಯ್ತು ಅಂತೇಳಿ ಗಮನಕ್ಕೆ ಬಂದ್ಮೇಲೆ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅಂತೇಳಿ ಈ 6 ಜನ ಬಂದು ಕೊಟ್ಟಿರೋದು ನಿಮ್ಮ ಗಮನಕ್ಕೆ ತಂದಿರೋದು. ಅದಕ್ಕೆ ನೀವು ಬೇಕಾದ್ರೆ ಒಂದು ಆಡಿಯೋ ಹಾಕ್ಬಿಡ್ತೀವಿ ಸರ್. ನಿಜವಾಗ್ಲೂ ಕಾಪಿ ಕೊಡಿ. ಇಲ್ಲ ಅರ್ಜಿ ಕೊಟ್ಟಿರೋದಿಲ್ಲ ಅದೇ ಈಗ ಕೊಡ್ತಿದ್ದೀರಾ? ನಿಮ್ಮಿಂದ ಎಂಡೋರ್ಮೆಂಟ್ ಗೊತ್ತಾಗಿದೆ ಅಲ್ಲೇ. ಈಗ ಆಯ್ತು. ಈಗ ಇದು ನೀವು ನೋಡಿ ರದ್ದುಪಡಿಸ್ಬೇಕಂತ ನೀವು ಕೇಳಿರ್ತೀರಿ ಅಲ್ವಾ? ಈಗ ಫಸ್ಟ್ ನಾವೇನ್ ಮಾಡ್ತೀರಿ, ಈ ತರ ನಮ್ಮಲ್ಲಿ ವರ್ಷ ಫೈಲಿಂಗ್ ಅಂತ ಇರುತ್ತೆ. ಈಗ ನೀವು ಹೇಳಿದ್ರೆ ಯಾವ ತಿಂಗಳಲ್ಲೂ ಅವರು ಇದು ಮಾಡ್ಕೊಂಡಿದ್ದಾರೆ, ಏನೋ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತೆ ಪುನಃ ಇನ್ನೇನು ಮುಗಿತಾ ಬರ್ತಿದೆ. ನಾವು ಅವರು ಫೈಲಿಂಗ್ ಏನು ಈ ತರ ನೀವು ಕೊಟ್ಟಿದ್ರು ಅವ್ರು ಫಸ್ಟ್ ಅವರು ಉತ್ತರ ಕೊಡ್ಬೇಕು. ಇದಕ್ಕೆ ಈ ತರ ನಿಮ್ಮ 6 ಜನ ಡೈರೆಕ್ಟರ್ಸ್ ಈ ತರ ನಮ್ಗೆ ಈ ತರ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನೀವು ಫುಲ್ ಡೀಟೇಲ್ ಆಗಿ ಅವ್ರು ಕೊಡ್ಬೇಕು. ಹಿಂಗಾಗೈತೆ ಏನ್ ಕಾರಣ ಅಂತ ಹೇಳ್ಬಿಟ್ಟು ಅವ್ರು ಕೊಡೋ ಇದ್ರ ಮೇಲೆ ನೋಡ್ಬಿಟ್ಟು ನೆಕ್ಸ್ಟ್, ಯಾಕಂದ್ರೆ ನಾವು ಒನ್ ಸೈಡೆಡ್ ಆಗ್ಬಿಡುತ್ತೆ. ಅವ್ರದ್ದು ಹೇಳ್ಕೋಬೇಕು. ನಾವು ಒನ್ ಸೈಡೆಡ್ ಮಾಡಿ ಅಂತ ನಾವು ಹೇಳ್ತಿರೋದು. ಅವರು ಈಗ ಒಂದು ಸಂಘ ಅಂದ್ರೆ ಅದಕ್ಕೊಂದು ಮೀಟಿಂಗು, ರೆಸಲ್ಯೂಷನ್, ಪ್ರತಿಯೊಂದು ಪ್ರೊಸೀಜರ್ ಇರಲ್ಲ ಸರ್. ಈಗ ಒಂದು ಏನಾದರೂ ಮಾಡಬೇಕು ಅಂದ್ರೂ ಮೀಟಿಂಗಲ್ಲಿ ಪಾಸ್ ಆದ್ಮೇಲೆ ಇರ್ತಾನೆ ಸರ್. ಈಗ ಸ್ಟಾರ್ಟಿಂಗ್ ರಿಜಿಸ್ಟರ್ ಆಗಿತ್ತು, ಹೆಂಗ್ ರಿಜಿಸ್ಟರ್ ಆಗಿದ್ದೆ ನಮಗೆ ಅನುಮಾನ ಆಯ್ತು. ಈಗ ಇದನ್ನ
ಈಗ ರಿಜಿಸ್ಟರ್ ಆಗ್ಬೇಕನ್ನೋ ಒಂದು ರೆಸಲ್ಯೂಷನ್ ಬೇಕಲ್ಲ ಸರ್, ಅದಕ್ಕಿಂತ ಮುಂಚೆನು ಯಾವುದೋ ಆಡಿಟರ್ ಕೊಟ್ಬಿಡ್ತಾರೆ ಮಾಡಿಕೊಟ್ಬಿಡ್ತಾರೆ ಅಂದರೆ ಏನು ಬಂತದ್ದು? ಈಗ ಅದು ಪ್ರಾಬ್ಲಮ್. ನಾವು ಒಂದು ಸೈಡ್ ನಮಗೆ ನ್ಯಾಯ ಕೊಡ್ಸಿ ಅಂತ ಕೇಳ್ತಿರೋದು. ಅದೇ ಭವಿಷ್ಯ ನೀವು ಕೇಳಂಗಿಲ್ಲ. ನಾನು ಹೇಳ್ತಿರೋದು ಈಗ ಫಸ್ಟ್ ದೂರು ಕೊಡ್ತಿರೋ ತಾವು, ಈ ದೂರು ಅರ್ಜಿ ಒಂದು ಕಾಪಿ ಹಾಕ್ಬಿಟ್ಟು ಅವ್ರಿಗೆ ನೀವು ಫಸ್ಟ್ ಇದಕ್ಕೆ ಈ ತರ ನಿಮ್ಮ ನಿರ್ದೇಶಕರು ಈ ತರ ಇದು ಮಾಡ್ತಿದ್ದಾರೆ, ಇದಕ್ಕೆ ನೀವು ಉತ್ತರ ಕೊಡ್ರಿ ಅಂತ ಕೇಳ್ತೀರಾ. ಅವ್ರು ಕೊಡೋ ಇದು ಉತ್ತರಗಳು ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಪರಿಶೀಲನೆ ಮಾಡಿ ನೀವು ಅಷ್ಟರಲ್ಲಿ ನಿಮ್ ಸಿಗ್ನೇಚರ್ ಫೋರ್ಜರಿ ಅಂತ ಅಲ್ಲಿಂದ ಏನಾದ್ರು ಬಂತು ಅಂದಾಗ ನೆಕ್ಸ್ಟ್ ಉಳಿದವರು ಬರ್ಕೊಟ್ಬಿಟ್ರೆ ನಾವು ಕ್ಯಾನ್ಸಲ್ ಮಾಡ್ಬಿಡ್ತೇವೆ. ಅವ್ರು ಬರ್ಕೊಡಲ್ಲ ಸರ್, ಅವ್ರು ಬರ್ಕೊಡಲ್ಲ. ಅಷ್ಟು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಸರ್ ಎಲ್ಲರೂ. ಅವರು ಉಳಿದವರೆಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಅವರು. ಉಳಿದವರು ಅದು 7 ಜನ ಸರ್. ಇನ್ನೊಂದು ಇದರಲ್ಲಿ ನಮಗೊಂದು ಇನ್ನೊಂದು ಕ್ಲಾರಿಫಿಕೇಶನ್ ಬೇಕು ಸರ್. ಈಗ ಯಾರಿಗಾದ್ರೂ ಒಂದು ಶಿಕ್ಷೆ ಆಗಿದ್ರೆ ಅವ್ರನ್ನ ಬಾಡಿ ಒಳಗೆ ಸೇರಿಸ್ಕೊಳಕ್ಕೆ ಏನಾದ್ರು ಅವಕಾಶ ಇದೆ ಸರ್? ಬಟ್ ಆತರ ಈಗ ನಾವು ನಿಮ್ಮ ಕಾನೂನಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿ. ಈಗ ಕಾನೂನು ಅದ್ರ ಬಗ್ಗೆ ಏನು ಹೇಳೋದು ನೋಡಿ, ಇದೇ ಸಂಘ ಸಂಸ್ಥೆ ಆಕ್ಟ್ ಅದ್ರ ಬಗ್ಗೆ ಇದ್ರಲ್ಲಿ ಅಲ್ಲ, ಒಬ್ರಿಗೆ ಏನಾದ್ರು ಶಿಕ್ಷೆ ಆಗಿರುತ್ತೆ ಅವ್ರಿಗೆ ಡೈರೆಕ್ಟ್ ಮಾಡ್ಕೊಬೋದಾ ಇಲ್ವಾ? ಇದ್ರಲ್ಲಿ ಏನು ಇಲ್ಲ ಆತರ ಇಲ್ವಾ? ಅದ್ರಲ್ಲಿ ಏನು ಮೆನ್ಷನ್ ಮಾಡಿ. ಬಟ್ ಯೂಶಲಿ ನಾವೇನ್ ಮಾಡ್ತೀವಿ ಈ ತರ ಈಗ ಫೈಲಿಂಗ್ ಮಾಡ್ಕೊಡ, ನೀವು ವರ್ಷ ಫೈಲಿಂಗ್ ಮಾಡ್ಕೊಡೋಕೆ ಅಂತ ಬರ್ತೀರ, ಅವಾಗ ನಾವು ಫೈಲಿಂಗ್ ಕ್ಲಬ್ ಸ್ಟಾರ್ಟ್ ಆದ್ಮೇಲೆ ಈ ಕ್ಲಬ್ ಫೈಲಿಂಗ್ ಮಾಡ್ಕೊಡೋಕ್ಕಿಂತ ಮುಂಚೆ ನಾವು ನೀವು ಹೋಗ್ಬಿಟ್ಟು ಈ ಕ್ಲಬ್ ಏನು ಕಾರ್ಯಕಾರಿ ಸಮಿತಿ ಇದೆ ಇದ್ರ ಮೇಲೆ ಏನು ಪ್ರಕರಣಗಳಿಲ್ಲ ಅಂತ ಹೇಳಿ ಪೊಲೀಸರು ವರದಿ ತಗೊಂಬನಿ ಅಂತ ಕಳ್ಸಿಕೊಡ್ತೀವಿ. ಆ ವರದಿ ಮೇಲೆ ನೆಕ್ಸ್ಟ್ ನಾವು ಫೈಲಿಂಗಿಗೆ ನಾವು ಮುಂದೆ ಹೋಗ್ತೀವಿ. ಹಂಗ್ ಮಾಡ್ತಿದ್ದೀವಿ. ಯಾಕಂದ್ರೆ ಜಾಸ್ತಿ ಇಲ್ಲಿ ಹೊಳಲ್ಕೆರೆ ತಾಲೂಕಿನಲ್ಲಿ ಜಾಸ್ತಿ ಈ ತರ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗತ್ತೆ ಅಂತ ಹೇಳಿ ಆ ಕಾರಣದಿಂದ ಅವೆಲ್ಲ ಈ ಉಳಿದಿದ್ದ ಕ್ಲಬ್ಸ್ ನಾವು ಇದೇ ರೀತಿ ಮಾಡ್ತಾ ಇದೀವಿ. ಇವಾಗ ಮಾಡ್ತಾ ಇದ್ದೀವಿ. ಹೌದು, ಹಂಗ್ ಮಾಡ್ತೀವಿ. ಈಗ ನಾನು ನನಗೆ ಕ್ಲಾರಿಫಿಕೇಶನ್ ಕೇಳ್ತಿರೋದು. ಈಗ ಹೇಳೋದು ಅದೇ ಈಗ ನನಗೆ ಒಂದು ಯಾವುದೋ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ ಅಂತ ತಿಳ್ಕೊಳ್ಳಿ, ಒಂದು 5 ವರ್ಷ. ಸರ್ ಅದು ಇದ್ರ ಬಗ್ಗೆ ಅದ್ರಲ್ಲಿ ಏನು ಏನು ಹೇಳಿ ನಾವು ಅದೇ ಹೇಳೋಲ್ಲ ನಿಮಗೆ. ನಾವು ಒಂದು ಪತ್ರ ಪೊಲೀಸ್ ಇಲಾಖೆಗೆ ಹಾಕ್ಬಿಟ್ಟು ಅಲ್ಲಿಂದ ಅವ್ರು ವರದಿ ತಗೊಂಡು ಮಾಡ್ತೀವಿ. ಆ ತರ ಮಾಡ್ತೀವಿ. ಅಲ್ಲ, ನಾನು ಅದು ಕೇಳಿದ್ದಷ್ಟೇ. ಯಾಕಂದ್ರೆ ಇವಾಗ ಇತ್ತೀಚೆಗೆ ಬಹಳ ನಿಮಗೆ ಆಗಿ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಗಿ ಎಸ್ ಪಿ ಅವರ ಜೊತೆ ತುಂಬಾ ಮೀಟಿಂಗ್ ತುಂಬಾ ಚರ್ಚೆ ಆಗಿ ಇವಾಗ ಒಂದು ಸ್ವಲ್ಪ ಮಾಡ್ರಿ ಅಂತ ಹೇಳಿ ಕೆಡಿಪಿ ಮೀಟಿಂಗ್ ಅಲ್ಲಿ ನೀವಿದ್ರಾ ಸರ್? ಈಗ ಮುಂದೆ ಏನ್ ಮಾಡ್ತೀರಾ ಅದು ನಿಮಗೆ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ಕೊಡಿ ಸರ್, ಕೊಡಿ. ಈಗ ನೀವು ಫಸ್ಟ್ ಸರ್ ಒಂದು ಸಿಗ್ನೇಚರ್ ಅದು ಎಸ್ ಪಿ ಅವ್ರ ಗಮನಕ್ಕಿದೆ. ಅಲ್ಲಿ ಮೊಬೈಲ್ ಅಲ್ಲ ಒಂದು ನಿಮಿಷ ಇಲ್ಲ, ರಿಟರ್ನ್ ಅಲ್ಲೇ ಅವರಿಂದ ಏನ್ ಬರುತ್ತೆ ಅಲ್ಲಿ ಮುಂದೆ ಅದು ಪ್ರೊಸೀಜರ್. ನೀವು ಈಗ ನಿಮ್ ಸಿಗ್ನೇಚರ್ ಫೋರ್ಜರಿ ಒಂದು ರಿಟರ್ನ್ ಆಗಲಿ ಸರ್. ಯಾಕಂದ್ರೆ ಸಿಗ್ನೇಚರ್ ಫೋರ್ಜರಿಗೆ ಆಕ್ಚುಲಿ ನಮಗೆ ಬರೋದಿಲ್ಲ, ಯಾಕಂದ್ರೆ ಅದು ಫೊರೆನ್ಸಿಕ್ ಹೋಗುತ್ತೆ, ಅಲ್ಲಿ ಮಾಡ್ಬೇಕು. ಅದೊಂದು ಅದ್ರ ಪಾಡಿಗೆ ಅದು ನಡೀಲಿ. ನಾವು ನೆಕ್ಸ್ಟ್ ಇದು ಪ್ರೊಸೆಸ್ ಏನ್ ಮಾಡ್ಬೇಕು ನಾವು ಇದು ಮಾಡ್ತಾ ಇರ್ತೀವಿ. ಮುಂಚೆ ಬಂದಿದ್ರು ಇಲ್ಲ ಅವರು ಫೋನ್ ಮಾಡಿದ್ರು. ಹೌದು, ಸರಿ ಸರ್, ಆಯ್ತು. ನೋಡೋ